ಭಾರತೀಯ ಸಜ್ಜನರೇ, ಕ್ಷೇಮ ಮಾರ್ಗಕ್ಕೆ ಸ್ವಾಗತ. ಕಾಶ್ಮೀರದಲ್ಲಿ ರಕ್ಕಸರಿಂದಾದ ಯಾತ್ರಿಕರ ಹತ್ಯಾಕಾಂಡದ ವಿರುದ್ಧ ಭಾರತದಿಂದ ಪ್ರತೀಕಾರ ಕ್ರಮಕ್ಕೆ ವಿಳಂಬವಾಗುತ್ತಿದೆಯೇ ಅಂತ ಅನ್ನಿಸುತ್ತಿದ್ದರೆ ಅದು ಸಹಜವೇ. ಪ್ರತೀಕಾರ ಕ್ರಮವು ಪಾಪಿಗಳು ಕಲ್ಪನೆ ಮಾಡುವುದಕ್ಕಿಂತ ಘೋರವಾಗಿರುತ್ತದೆ ಅಂತ ಮೋದಿಜಿ ಈಗಾಗಲೇ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭಾರತದ ಮುಸ್ಲಿಂ ಒಬ್ಬರು ಸೇಡಿಗೆ ತಡವೇಕೆ, ನಮ್ಮಲ್ಲಿ ಆ ಬಾಂಬಿದೆ ಈ ಬಾಂಬಿದೆ ಅಂತ ಹೇಳಿಕೊಳ್ಳುವ ಭಾರತವು ಸುಮ್ಮನೆ ಯಾಕೆ ವಿಳಂಬ ಮಾಡುತ್ತಿದೆ, ಪಾಕಿಸ್ತಾನದ ಮೇಲೆ ಎಸೆದು ಬಿಡಲಿ ಅಂತ ಸವಾಲು ಹಾಕಿ ಹೇಳುತ್ತಿರುವುದನ್ನು ನೋಡುತ್ತಿದ್ದೇವೆ. ಹೇಮಂತ್ ರೆಡ್ಡಿ ಎಂಬ ಮುಖ್ಯಮಂತ್ರಿಯು ಅಸಾದುದ್ದೀನ್ ಓವೈಸಿಯ ಹಿಂದೆ ನಿಂತು, ಮೋದಿಜಿಯವರೇ, ಭಾರತೀಯರೆಲ್ಲರ ಬೆಂಬಲ ನಿಮಗಿದೆ, ಯಾಕೆ ಕಾಯುತ್ತಿದ್ದೀರಿ, ಪಾಕಿಸ್ತಾನವನ್ನು ಧ್ವಂಸ ಮಾಡಿ ಅಂತ ಅಬ್ಬರಿಸುತ್ತಾ, ನೀವು ದುರ್ಗಾಮಾತೆಯ ಆರಾಧಕರು, ಇಂದಿರಾ ಗಾಂಧಿಯನ್ನು ನೆನೆದು ಯುದ್ಧವನ್ನು ಆರಂಭಿಸಿ ಅಂತ ಮೋದಿಜಿಯವರನ್ನು ಹುರಿದುಂಬಿಸುತ್ತಿರುವ ದೃಶ್ಯವನ್ನು ಟಿ ವಿ ಮಾಧ್ಯಮದಲ್ಲಿ ನೋಡಿದೆವು. ಚೈನಾ ವಿರುದ್ಧ ಭಾರತವು ಹೇಡಿಯಂತೆ ಕುಳಿತಿದೆ ಅಂತ ರಾಹುಲ್ ಗಾಂಧಿಯವರು ಆಗಾಗ ಹೇಳುತ್ತಲೇ ಚೀನಾ ದೇಶದ ವಿರುದ್ಧ ಭಾರತವು ಯುದ್ಧಕ್ಕೆ ಇಳಿಯಲಿ ಅಂತ ತಿಳಿ ಹೇಳುವ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಕುಡಿಯಲಿಕ್ಕೆ ಗಂಜಿಗೂ ಗತಿಯಿಲ್ಲದ ಪಾಕಿಸ್ತಾನದ ಹಿಂದೆ ಚೀನಾ ದೇಶವೂ ಇರಬಹುದು. ಭಾರತದ ಅಭಿವೃದ್ಧಿಯನ್ನು ಸಹಿಸದ ಅನೇಕ ಶತ್ರು ರಾಷ್ಟ್ರಗಳು ಪಾಕಿಸ್ತಾನದ ಬೆಂಬಲಕ್ಕೆ ನಿಲ್ಲುತ್ತವೆ. ಪಾಕಿಸ್ತಾನದ ಮಾಜಿ ಸೈನಿಕನೊಬ್ಬನು ಹೇಳಿಕೆ ಕೊಟ್ಟು, ಕಾಶ್ಮೀರದಲ್ಲಿ ನಡೆದ ಯಾತ್ರಿಕರ ಹತ್ಯೆಯ ಹಿಂದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಕೈವಾಡವಿದೆ ಅಂತ ತನ್ನದೇ ದೇಶದ ಸೇನಾ ಪ್ರಮುಖನ ವಿರುದ್ಧ ದೃಶ್ಯ ಮಾಧ್ಯಮಕ್ಕೆ ಹೇಳಿಕೆ ಕೊಡುತ್ತಾನೆ. ಇದೆಂಥ ವಿಚಿತ್ರ! ಪಾಕಿಸ್ತಾನದ ಸೇನಾ ಮುಖ್ಯಸ್ಥನ ಮೇಲೆ ಭಾರತವು ಕ್ರಮ ಜರುಗಿಸಲಿ ಅಂತ ಆತ ಯಾಕೆ ಮತ್ತು ಯಾರ ಚಿತಾವಣೆಯಿಂದ ಪ್ರೇರಿತಗೊಂಡು ಹೇಳುತ್ತಿದ್ದಾನೆ ಅನ್ನೋದು ಕೂಡ ಬಹಳ ಮುಖ್ಯ. ಸಿಂಧೂ ನದಿ ನೀರನ್ನು ಪಾಕಿಸ್ತಾನಕ್ಕೆ ಹರಿಸುವುದನ್ನು ನಿಲ್ಲಿಸುತ್ತಿರುವುದೇ ಪಾಕಿಸ್ತಾನದ ಕಲ್ಪನೆಗೂ ಮೀರಿದ ಭಾರತದ ಪ್ರತೀಕಾರದ ಕ್ರಮ ಆಗುತ್ತದೆ. ನೀರೇ ಇಲ್ಲದೆ ಬದುಕಲು ಸಾಧ್ಯವೇ? ಪಾಪಿಗಳಿಗೆ ಕುಡಿಯಲಿಕ್ಕೆ 500 ರೂಪಾಯಿಗೆ ಲೀಟರ್ ನೀರು ಖರೀದಿಸುವಂತಾದರೆ ಭಯೋತ್ಪಾದಕರನ್ನು ಸಲಹುತ್ತಿರುವ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ದಂಗೆ ಏಳಲೇಬೇಕು. ಅದರ ಪರಿಣಾಮವೂ ಪಾಕಿಸ್ತಾನದ ವಿನಾಶದಲ್ಲಿ ಪರ್ಯಾವಸನಗೊಳ್ಳುತ್ತದೆ. ಪಾಕಿಸ್ತಾನದ ಪಾಪಿ ಮುಖಂಡನೊಬ್ಬ ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಹರಿಯದಿದ್ದರೆ ಭಾರತದ ರಕ್ತ ಹರಿಯುತ್ತದೆ ಅಂತ ಅಬ್ಬರಿಸಿದ್ದು ಕೂಡ ಅದೇ ಕಾರಣಕ್ಕೆ. ಪಾಕಿಸ್ತಾನದ ವಿದೇಶಿ ರಾಯಭಾರಿ ಅಧಿಕಾರಿಯೊಬ್ಬ ತಲೆ ಕತ್ತರಿಸುವಂತೆ ಕೈಯಿಂದ ಸನ್ನೆ ಮಾಡುತ್ತಿರುವುದನ್ನು ಮಾಧ್ಯಮಗಳು ನಮಗೆ ತೋರಿಸಿದವು. ವಿದೇಶದಲ್ಲಿರುವ ಭಾರತೀಯರು ಪಾಕಿಸ್ತಾನದ ವಿರುದ್ಧ ಪ್ರತಿಭಟಿಸುತ್ತಿರುವ ಪ್ರಮಾಣದಲ್ಲಿ ಆದರೂ ಭಾರತೀಯರಾದ ನಮ್ಮಿಂದ ಪ್ರತಿಭಟನೆಗಳು ನಡೆಯುತ್ತಿಲ್ಲ. ಇಸ್ರೇಲ್ ವಿರುದ್ಧ ಪ್ಯಾಲೆಸ್ತೇನ್ ಪರವಾಗಿ ಭಾರತದ ಮುಸ್ಲಿಮರು ಪ್ರತಿಭಟಿಸಿದ್ದನ್ನು ನೋಡಿದ್ದೇವೆ. ಸಂತೋಷ್ ಲಾಡ್ ಅಂತಕ್ಕಂಥ ಸಚಿವರು ಮೋದಿಜಿಯವರ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಪಶ್ಚಿಮ ಬಂಗಾಲ್ನ ರೋಹಿಂಗ್ಯಾಗಳ ಉಪಟಳವನ್ನು ಹತ್ತಿಕ್ಕುವಲ್ಲಿ ಅಡೆತಡೆಗಳು ಉಂಟಾಗಲು ಕೂಡ ನಮ್ಮವರೇ ಕಾರಣ. ಯುದ್ಧ ಅನ್ನುವುದು ನುಡಿದಂತೆ ಸುಲಭವಲ್ಲ. ಮೋದಿ ನೇತೃತ್ವದ ಭಾರತವು ಸಾಧಿಸಿರುವ ಅಭಿವೃದ್ಧಿಯಿಂದಾಗಿ ವಿರೋಧ ಪಕ್ಷಗಳ ಅಧಿಕಾರದ ಗದ್ದುಗೆಯಲ್ಲಿ ಆಸೀನರಾಗುವ ಕನಸು ದೂರವಾಗುತ್ತಿದೆ. ಯುದ್ಧ ಅಂತ ಒಮ್ಮೆ ಆರಂಭವಾದರೆ ಅಭಿವೃದ್ಧಿಯನ್ನು ಬದಿಗಿಡಬೇಕಾಗುತ್ತದೆ ಮತ್ತು ಈವರೆಗೂ ಆಗಿರುವ ಅಭಿವೃದ್ಧಿ ಕಾರ್ಯಗಳು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತೆ ಕೊಚ್ಚಿಕೊಂಡು ಹೋಗುವಂತಾಗಿ ಆಗಲಾದರೂ ಮೋದಿಯವರಿಂದ ಅಧಿಕಾರ ಕಿತ್ತುಕೊಳ್ಳಬಹುದೆಂದು ಗುಳ್ಳೆನರಿಗಳು ಹೊಂಚು ಹಾಕುತ್ತಿವೆ. ಭೌತಿಕ ಯುದ್ಧವನ್ನು ಮಾಡಿ ಹಾಳಾಗುವುದಕ್ಕಿಂತಲೂ ಚಾಣಾಕ್ಷತನದಿಂದ, ತಂತ್ರಗಾರಿಕೆಯಿಂದ ಪಾಕಿಸ್ತಾನವು ಸುಟ್ಟು ಹೋಗುವಂತೆ ಮಾಡುವುದೇ ದೂರದೃಷ್ಟಿಯ ಆಲೋಚನೆಯಾಗಬಹುದೇನೋ. ಈ ಮಣ್ಣಿನ ಮೇಲೆ ಆಣೆ ಇಟ್ಟು ಭಾರತವು ಯಾರ ಮುಂದೆಯೂ ತಲೆ ತಗ್ಗಿಸುವಂತೆ ಮಾಡಲಾರೆ ಅಂತ ಮೋದಿಜಿಯವರು ಭರವಸೆಯನ್ನು ಕೊಟ್ಟಿದ್ದಾರೆ. ಮೋದಿಜಿಯವರ ಭರವಸೆಯ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳುವುದೇ ನಮ್ಮ ಮುಂದಿರುವ ಆಯ್ಕೆ. ಅಮಾಯಕರನ್ನು ಕೊಂದು ಅವರ ಸಂಸಾರವನ್ನು ಬೂದಿ ಮಾಡಿ ಬಂದವರಿಗೆ ಸ್ವರ್ಗ ಸುಖ ನೀಡುತ್ತೇನೆ ಅನ್ನುವವನು ದೇವರಾಗಿರುತ್ತಾನೆಯೇ ಅನ್ನುವುದನ್ನು ಪ್ರಶ್ನೆ ಹಾಕಿಕೊಂಡು ಉತ್ತರ ಕಂಡುಕೊಳ್ಳುವವರ ನಿರ್ಣಯದ ಮೇಲೆ ಭಾರತದ ಭವಿಷ್ಯ
ನಿರ್ಭರವಾಗಿದೆ ಅಂತ ಅನ್ನಿಸುತ್ತದೆ. ನಾವೀಗ ಅಚ್ಚೇ ದಿನಗಳಲ್ಲಿ ಬದುಕುತ್ತಿದ್ದೇವೆ. ಜೈ ಹಿಂದ್.